ಸ್ನೇಹಿತರೆ ನಮಸ್ಕಾರ. ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮುಖ್ಯವಾಗಿ ಈಗ ಸುಮಾರು ಜನ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿದ್ದೆ ಬಂದಂಥ ಒಂದು ಅನುಭವ ಆಗುತ್ತೆ. ನಿದ್ದೆ ಬಂದಂಥ ಅನುಭವ ಆಗುತ್ತೆ, ಕಣ್ಣು ತೋಡಿಸ್ತಾ ಇರ್ತದೆ, ಮತ್ತು ಹಾಗೆ ಸ್ಟೇರಿಂಗ್ ಎಳೆದಾಡ್ತೀವಿ ಕೂಡ. ಹೌದು, ಯಾಕೆಂದರೆ ನಿದ್ದೆ ಬಂಪರು ನಿದ್ದಿಲ್ಲದೆ ಹೋದಾಗ ಅದು ಆಗೋದಂತೂ ಸಹಜ. ಇನ್ನು ಕೆಲವರಿಗೆ ಈಗ ನಾಷ್ಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ. ಇನ್ನು ಕೆಲವರಿಗೆ ಹಾಗೆ ಕುಳಿತಲ್ಲಿ ನಿದ್ದೆ ಬರುತ್ತೆ. ಈ ರೀತಿ ಹಲವಾರು ತೊಂದರೆಗಳು ಇದ್ದೇ ಇರ್ತವೆ ಡ್ರೈವಿಂಗಲ್ಲಿ. ಈ ನಿದ್ದೆ ಬರೋದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು 2-3 ಟಿಪ್ಸ್ ಇದೆ. ಒಂದು, ರಾತ್ರಿ ತಡವಾಗಿ ಊಟ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಮುಖ್ಯವಾಗಿ ನಮ್ಮದು ಊಟ ಏನಿದ್ರು 5ರಿಂದ 6 ಗಂಟೆ ಅಥವಾ 7 ಗಂಟೆ ಒಳಗೆ ಊಟ ಮುಗಿದ್ರೆ ತೊಂದರೆ ಇಲ್ಲ. ಅದು ಫುಲ್ ಮೀಲ್ಸ್ ಆಗಬಾರ್ದು, ಮಿತವಾಗಿರಬೇಕು. 5 ಗಂಟೆ ಆಗಿರ್ಬೇಕಾದ್ರೆ ಊಟ ಮಾಡೋದು ನಡೀತದೆ. ಯಾಕೆಂತಂದರೆ ಇಲ್ಲಿ ಜೀರ್ಣಾಂಗಕ್ಕೆ ಜಾಸ್ತಿ ಒತ್ತಡವನ್ನು ಕೊಟ್ಟಾಗ ನಮಗೆ ಅದರಿಂದ ಬರ್ತಕ್ಕಂಥದ್ದೆಲ್ಲ ಬರೀ ನಮಗೆ ನಿದ್ದೆನೇ ಬರ್ತದೆ, ಮತ್ತು ತೊಂದರೆಗಳಾಗ್ತವೆ, ಎದುವರಿಗೆ ಬರ್ತಕ್ಕಂಥದ್ದು ಎಲ್ಲ ತೊಂದರೆಗಳಾಗ್ತವೆ. ಆದರೆ ಇಲ್ಲಿ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ನಾವು ಲಾಂಗ್ ಟೈಮ್ ಊಟ ಗ್ಯಾಪ್ ಕೊಡೋದ್ರಿಂದ, ಅಂತಂದರೆ ಈಗ 5 ಗಂಟೆ ಸಂಜೆ 5 ಗಂಟೆಗೆ ಊಟ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿದಾಗ ಆಹಾರ ತುಂಬ ಜೀರ್ಣ ಆಗುತ್ತೆ. ನೈಟು ಡ್ರೈವಿಂಗ್ ಮಾಡೋರಿಗೆ ಸಂಜೆ 5 ಗಂಟೆಯಿಂದ 6 ಗಂಟೆಗಳು ಊಟ ಮಾಡಿ ಮುಗಿಸಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇಲ್ಲಿ ಜೀರ್ಣ ಆಗ್ತದಲ್ಲ, ಸಮಯ ಬರುತ್ತೆ ನೋಡಿ. ಈ ಸಮಯದಲ್ಲಿ ನಾವು ಊಟ ಮಾಡಿದಂಥ ಒಂದು ಸಮಯದಲ್ಲಿ ಎಲ್ಲ ದೇಹದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳ ರಕ್ತವು ಒಂದು ಜೀರ್ಣಾಂಗ ವ್ಯವಸ್ಥೆಗೆ ಬಂದು ಜೀರ್ಣಕ್ರಿಯೆಗೆ ಜಠರಕ್ಕೆ ಬಂದು ಜೀರ್ಣ ಆಗೋಕ್ಕೆ ಶುರುವಾಗುತ್ತೆ. ಇಂಥ ಸಮಯದಲ್ಲಿ ಮನುಷ್ಯನಿಗೆ ನಿದ್ದೆ ಬರೋದು ಸಹಜ. ಆವಾಗ ಇಡೀ ದೇಹ ಸುಸ್ತಾಗುತ್ತೆ. ಡ್ರೈವಿಂಗ್ ಮಾಡಿದ್ರೆ ನಿದ್ದೆ ಬರುತ್ತೆ, ಅಥವಾ ಕುಳಿತಲ್ಲಿ ನಿದ್ದೆ ಬರುತ್ತೆ, ಊಟ ಮಾಡೋದು 10 ನಿಮಿಷ ಕೂಡ ನಿದ್ದೆ ಬರುತ್ತೆ. ಈ ರೀತಿ ಹಲವಾರು ತೊಂದರೆಗಳು ಇದ್ದೇ ಇರ್ತವೆ. ಆಮೇಲೆ ಇನ್ನು ಕೆಲವರಿಗೆ ಊಟ ಆದ ತಕ್ಷಣವೇ ಕಾಫಿ ಟೀ ಕುಡಿಯೋ ಒಂದು ದುರಭ್ಯಾಸ ಇರುತ್ತೆ. ಇದು ಅಭ್ಯಾಸ ಅಂತಲ್ಲ, ದುರಭ್ಯಾಸ ಅಂತಲೇ ಅನ್ಬೇಕು. ಈ ರೀತಿ ಮಾಡೋದ್ರಿಂದ ಮುಖ್ಯವಾಗಿ ಹಾಲಿನ ಪದಾರ್ಥ ಯಾವಾಗ ನಮ್ಮ ದೇಹಕ್ಕೆ ಸೇರುತ್ತೆ ಆವಾಗ ದೇಹ ಇನ್ನಷ್ಟು ವಿಶ್ರಾಂತಿನ ಬೇಡುತ್ತೆ. ಈಗ ಸಾಮಾನ್ಯ ನಿಮ್ಗೆ ಹೇಳಬೇಕು ಅಂತಂದರೆ, ಆಯುರ್ವೇದದ ಪ್ರಕಾರ ಸೂರ್ಯ ಉದಯ ಆದಮೇಲೆ ಹಾಲು ವಿಷ, ಸೂರ್ಯ ಅಸ್ತಮ ಆದಮೇಲೆ ಮಜ್ಜಿಗೆ ವಿಷ ಅಂತ ಹೇಳ್ತೀವಿ. ಅಂತಂದರೆ ನಾವು ಹಾಲನ್ನು ಬೆಳಗ್ಗೆ ಹೊತ್ತು ಬಳಸೋದು ನಿದ್ದೆ ಬರುತ್ತೆ. ರಾತ್ರಿ ಹೊತ್ತು ಬಳಸೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಅಂತಂದರೆ ಬೆಳಗ್ಗೆ ಹೊತ್ತು ನಾವು ಹಾಲನ್ನು ಬಳಸಿದ್ರೆ, ಬೆಳಗ್ಗೆ ಹೊತ್ತು ಕಾಫಿ ಟೀ ಯಾವುದೇ ರೂಪದಲ್ಲಿ ನಾವು ತೊಗೊಂಡು ಅಂತಂದರೆ ದೇಹ ಮದ ಹತ್ತುತ್ತೆ. ಆವಾಗ ನಮಗೆ ನಿದ್ದೆ ಬರೋದು ಸಹಜ. ಸಾಮಾನ್ಯವಾಗಿ ಮನೇಲಿದ್ದವರಿಗೆ ಅಥವಾ ಎಲ್ಲ ಮನುಷ್ಯನಿಗೂ ಕೂಡ ರಾತ್ರಿ ಹೊತ್ತು ಹಾಲು ಮುಖ್ಯ. ಆದರೆ ಡ್ರೈವಿಂಗ್ ಮಾಡೋರಿಗೆ ಏನಿದ್ರೂ ಕೂಡ ವಿಶ್ರಾಂತಿ ಪಡೆಯುವಾಗ ಮಾತ್ರ ಹಾಲು ತೊಗೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಹಗಲೊತ್ತು ಬೇಡ, ರಾತ್ರಿ ಹೊತ್ತೇ ಆಗಲಿ. ಇಲ್ಲಿ ಮುಖ್ಯವಾಗಿ ಮಜ್ಜಿಗೆ ಅಂತಕ್ಕಂಥದ್ದು ರಾತ್ರಿ ಹೊತ್ತು ಯಾಕೆ ಕುಡಿಬಾರ್ದು ಅಂತ ಹೇಳ್ತೀವಿ ಅಂತಂದರೆ, ಮಜ್ಜಿಗೆ ಅಂತಕ್ಕಂಥದ್ದು ನಮ್ಮಲ್ಲಿ ಸಂಜೆಯ ಪ್ರಮಾಣದಿಂದ ರಾತ್ರಿ ಸೂರ್ಯ ಅಸ್ತಮ ಆದಮೇಲೆ ತಾನಾಗೆ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಅಂತಂದರೆ ಅದು ಜೀರ್ಣಕ್ರಿಯೆಯನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಸ್ವಲ್ಪ ಹಾಗೆ ನೆಗಡಿ, ಶೀತ, ಕೆಮ್ಮು ಬರೋದಕ್ಕೆ ಶುರುವಾಗುತ್ತೆ. ಇದೇ ಮೂಲ ಕಾರಣ. ದೇಹವನ್ನು ತಂಪು ಮಾಡುತ್ತೆ ಮಜ್ಜಿಗೆ ಗುಣ ಸೂರ್ಯಾಸ್ತಮ ಆದಮೇಲೆ. ಆದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಒಂದೇ ಒಂದು ವಿಚಾರ ಏನು ಅಂತಂದರೆ, ನಾವು ಆ ದೇಹವನ್ನು ಜಾಸ್ತಿ ಆದಷ್ಟು ನಾವು ತೃಷಗೊಳಿಸಬಾರ್ದು. ಈಗ ಮುಖ್ಯವಾಗಿ ಹೆಚ್ಚು ನಿದ್ದೆಗೆಡ್ತೀವಲ್ವ, ಜಾಸ್ತಿ ಹೊತ್ತು ನಿದ್ದೆಗೆಟ್ಟಾಗ ಏನು ಮಾಡ್ತೀವಿ, ನೈಟು ಅಲ್ಲೆಲ್ಲ ನಿಲ್ಲಿಸ್ತಾರೆ. ಕೆಲವರು ಟೀ ಕುಡಿತಾರೆ ಡ್ರೈವಿಂಗ್ನವರು. ಇನ್ನು ಕೆಲವರು ಏನೋ ಬ್ರೆಡ್ಡು, ಬನ್ನು, ಬಿಸ್ಕಟು ಏನೋ ತೊಗೊಳ್ತಾರೆ, ತಿಂತಾರೆ ನಿದ್ದೆ ಅವಾಯ್ಡ್ ಮಾಡಬೇಕು ಅಂತೇಳಿ. ಅದು ತಾತ್ಕಾಲಿಕ ಮಾತ್ರ ಆಗಿರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಅದು ತಾತ್ಕಾಲಿಕ ಮಾತ್ರ ಆಗಿರುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಆಗಿರೋದಿಲ್ಲ. ಇದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ನಮ್ಮ ಊಟದ ಸಮಯದ ಬದಲಾವಣೆ ಮುಖ್ಯ. ಈಗ ನಾವೆಲ್ಲೋ ಊಟ ಮಾಡಬೇಕು, ಅಲ್ಲೇ ಊಟ ಮಾಡಬೇಕು ಅಂತೇನಿಲ್ಲ. ಒಂದು 5 ಗಂಟೆ ಲಾಸ್ಟ್ ಸ್ಟಾಪಲ್ಲಿ, 5 ಗಂಟೆಯಿಂದ 6 ಗಂಟೆ ಒಳಗೆ ಈ ಟೈಮಲ್ಲಿ, ಅಥವಾ 7 ಗಂಟೆ ಲಾಸ್ಟು ಈ ಟೈಮಲ್ಲಿ ನೀವು ಊಟ ಮಾಡಿಕೊಂಡ್ರೆ ಏನಾಗುತ್ತೆ, ನೀವು ಡ್ರೈವಿಂಗ್ ಹೋಗಿ ಒಂದು 8-9 ಗಂಟೆ ಮೇಲೆ ಮನುಷ್ಯನಿಗೆ ನಿದ್ದೆ ಬರೋದು. ಸಾಮಾನ್ಯವಾಗಿ ದೇಹ ಆ ಟೈಮಲ್ಲಿ ತೃಷ ಆಗೋದಿಲ್ಲ, ನಿದ್ದೆ ಸಾಮಾನ್ಯವಾಗಿ ಬರೋದಿಲ್ಲ. ಆನಂತರ ಬೆಳಗಿನ ಜಾವ, ಈಗ ನೈಟ್ ನಿದ್ದೆಗೆಟ್ಟಿರ್ತಾರೆ, ಬೆಳಗಿನ ಸ್ವಲ್ಪ ಡ್ರೈವ್ ಮಾಡಬೇಕು. ಈಗ 8-9 ಗಂಟೆ ತನಕ ಡ್ರೈವ್ ಮಾಡಬೇಕಾಗತ್ತೆ, ಕೆಲವು 11 ಗಂಟೆ ತನಕ ಡ್ರೈವ್ ಮಾಡಬೇಕಾಗತ್ತೆ. ಇಂಥ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಕೆಲಸ ಏನು ಅಂತಂದರೆ, ಇಂದಿನ ರಾತ್ರಿ ಅಂತಂದರೆ ಇವತ್ತು ರಾತ್ರಿ ನೀವು ಡ್ರೈವ್ ಹೋಗಬೇಕು, ಬೆಳಗ್ಗೆಯಿಂದನೇ ಏನು ಮಾಡಿ, ಅಥವಾ ಸಂಜೆ ನೀವು ಗಾಡಿ ಹತ್ತದಾಗಲೇ ಒಂದು ಸ್ವಲ್ಪ ಹೆಸ್ರು ಕಾಳು, ಕಡಲೆಬೀಜ, ಕಡಲೆಕಾಳು ಇಷ್ಟನ್ನು ಕೂಡ ನೆನೆಸಿಟ್ಟು ಬೆಳಗಿನ ಜಾವ ಒಂದು 5 ಗಂಟೆ 6 ಗಂಟೆಗೆ ಅದನ್ನು ತೆಗೆದಿಟ್ಬಿಟ್ಟು, ಆಮೇಲೆ ನೀವು ಡ್ರೈವಲ್ಲಿ ಪಕ್ಕದಲ್ಲಿ ಮಾಡಿಕೊಂಡು, ಕವರಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಪಕ್ಕದಲ್ಲಿ ಮಾಡಿಕೊಂಡು ತಿನ್ಕೊತ ನೀವು ಗಾಡಿ ಓಡಿಸ್ಬೋದು. ಇಲ್ಲಿ ಕಾಳನ್ನು ತಿನ್ನೋದ್ರಿಂದ ನಿಮ್ಮ ಡೈಜೆಷನ್ ಲೆವೆಲ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ನಿದ್ದೆ ಬರೋದಿಲ್ಲ, ಸುಸ್ತಾಗೋದಿಲ್ಲ, ಮತ್ತು ಹಾಗೆ ತಲೆ ಚಕ್ಕರ್ ಹೊಡೆಯೋದಿಲ್ಲ. ಇದೆಲ್ಲವೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ದೇಹ ತುಂಬ ಹಗುರ ಅಂತ ಅನಿಸುತ್ತೆ.
ಈಗ ಎದೆಯುರಿ ಬರೋದಿಲ್ಲ. ಈಗ ಸಾಮಾನ್ಯವಾಗಿ ಆ ಟೈಮಲ್ಲಿ ಏನು ಮಾಡ್ತೀರಿ ಅಂದರೆ 9 ಗಂಟೆ 10 ಗಂಟೆಲಿ ಹೋಗಿ ನೀವು ಹೋಟ್ಲಲ್ಲಿ ನಾಷ್ಟ ಮಾಡ್ತೀರಾ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಎದೆಯುರಿ ಬರಲಿಕ್ಕೆ ಶುರುವಾಗುತ್ತೆ. ಕಾರಣ ಏನು ಅಂತಂದರೆ ದೇಹ ತೃಷ ಆಗಿದ್ದು ಇಲ್ಲಿ ಜೀರ್ಣಕ್ರಿಯೆ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಇಂಥ ಸಮಯದಲ್ಲಿ ನೀವು ಹೋಗಿ ಈ ಸಮಯದಲ್ಲಿ ನೀವು ಕಾಳನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ನಿಮ್ಮ ದೇಹ ಹಗುರವಾದ ನಾರಿನ ಪದಾರ್ಥ ನಿಮ್ಮ ದೇಹಕ್ಕೆ ಸೇರಿದ ತಕ್ಷಣ ದೇಹ ಅಲರ್ಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಿದ್ದೆ ಬರೋದಿಲ್ಲ. ಈ ಪ್ರಯೋಗ ಮಾಡಿ ನೋಡಿ. ದಯವಿಟ್ಟು ಈ ಕಾಫಿ ಟೀನ ನೀವು ಕುಡಿತೀರಲ್ವಾ, ಈ ಕುಡಿತಕ್ಕಂಥ ಈ ಸಮಯ ಇದೆಯಲ್ವಾ, ನಿಜವಾಗ್ಲೂ ಅದು ತುಂಬ ಕೆಟ್ಟದು. ಮುಖ್ಯವಾಗಿ ಕಾಫಿ ಟೀನೇ ಕೆಟ್ಟದು. ಯಾಕೆಂತಂದರೆ 29,000 ನರನಾಡಿಗಳು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಮತ್ತು ಹಾಲು ನಿಮ್ಮ ದೇಹಕ್ಕೆ ಹೋದ ತಕ್ಷಣ ನಿದ್ದೆ ಬಂದಂಗೆ ಆಗುತ್ತೆ. ಮತ್ತು ಮಪ್ಪರು ಕೂಡ ಬರುತ್ತೆ, ಬಂದೇ ಬರುತ್ತೆ. ಆದ್ದರಿಂದ ದಯವಿಟ್ಟು ಈ ಕಾಫಿನಲ್ಲಿ, ಕೆಫೀನ್, ಟೀನಲ್ಲಿ ಟ್ಯಾನಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇರುತ್ತೆ. ನಿಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಲಿಕ್ಕೆ ಅದು ಬಿಡೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಕ್ಕರೆ ಅಂಶವೂ ಇರೋದ್ರಿಂದ ಗ್ಲೂಕೋಸ್ ಅಂಶ ಜಾಸ್ತಿಯಾಗಿ ನಿಮಗೆ ಕುಳಿತಲ್ಲೇ ನಿದ್ದೆ ಬರುತ್ತೆ, ಕುಳಿತಲ್ಲೇ ತೊಗೊಳಿಸುತ್ತೆ. ಆ ಉದ್ದೇಶದಿಂದ ತಾವು ದಯವಿಟ್ಟು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ದುರಭ್ಯಾಸಗಳನ್ನು ಬಿಟ್ಬಿಟ್ಟು ಈ ನಾನು ಹೇಳಿದ್ನಲ್ಲ, ಈ ಕಾಳಿನ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸುಸ್ತು ಆಗೋದಿಲ್ಲ, ಎದೆಯುರಿ ಬರೋದಾಗಲಿ, ನಿದ್ದೆ ಬರೋದಾಗಲಿ ಏನೂ ಆಗೋದಿಲ್ಲ. ಊಟ ಕೂಡ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಇದಿಷ್ಟು ನೈಟ್ ಡ್ರೈವ್ ಮಾಡೋರಿಗೆ ನನ್ನದೊಂದು ಟಿಪ್ಸು. ದಯವಿಟ್ಟು ಸಾಧ್ಯವಾದಷ್ಟು ಬೇಗ ಸೂರ್ಯಾಸ್ತಮಯಕ್ಕಿಂತ ಮುಂಚೆ ನಿದ್ದೆಯನ್ನು ಮಾಡಿ ಮುಗಿಸಿದ್ರೆ ನೈಟ್ ಆರಾಮಾಗಿ ಡ್ರೈವ್ ಮಾಡ್ಬೋದು. ನಿಮ್ಗೆ ಅದೇ ರೀತಿ ಸುಸ್ತಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಅನುಭವ ಕೂಡ ಹೌದು ಸ್ನೇಹಿತರೆ. ತಮಗೇನಾದರೂ ಕೂಡ ಈ ಒಂದು ಪ್ರಯೋಗ ಮಾಡಿ ಸಕ್ಸಸ್ ಆದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ತಮಗೆ ಯಾವ ರೀತಿ ಡ್ರೈವಿಂಗ್ ಮಾಡಬೇಕಾದ್ರೆ ಏನು ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೂ ಕೂಡ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ವಂದನೆಗಳು.